ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ರಶ್ಯ ವ್ಲಾಗ್. ನಾನು ಈ ಥರ ಹೇಳೋಕ್ಕೆ ಬೇಜಾರಾಗ್ತಿದೆ, ಯಾಕಂದರೆ ನಂದು ಹಳೆ ಯೂಟ್ಯೂಬ್ ವೀಡಿಯೋ ಡಿಲೀಟ್ ಆಗಿಬಿಟ್ಟಿದೆ. ವೀಡಿಯೋ ಅಲ್ಲ, ಯೂಟ್ಯೂಬೇ ಡಿಲೀಟ್ ಆಗಿಬಿಟ್ಟಿದೆ. ಸೊ ತುಂಬಾ ಬೇಜಾರಾಯಿತು ನನಗೆ. ತುಂಬಾ ಟ್ರೈ ಮಾಡಿದೆ ಓಲ್ಡ್ ಅಕೌಂಟ್ನ ರೀಕ್ರಿಯೇಟ್ ಮಾಡೋಣ ಅಂತ ಹೇಳಿ, ಬಟ್ ಆಗಿಲ್ಲ ಅದು ಕ್ರಿಯೇಟ್ ಮಾಡೋಕ್ಕೆ. ಸೊ ಹೊಸದಾಗಿ ಶುರು ಮಾಡೋಣ ಅಂತ ಇದ್ದೆ. ಫಸ್ಟ್ ವೀಡಿಯೋನ ನಾನು ಶೂಟ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಬೆಂಗಳೂರಿಂದ ನಮ್ಮ ಅಮ್ಮನ ಮನೆಗೆ ಹೊರಡೋಣ ಅಂತೇಳಿ ಹೊರಡ್ತಾ ಇದ್ದೀವಿ. ಮನೆಯಿಂದ ಹೊರಡುವಾಗ ಶೂಟ್ ಮಾಡ್ಕೊಳ್ಳೋಕ್ಕಾಗಿಲ್ಲ, ತುಂಬಾ ಟೈಮ್ ಆಗಿಬಿಟ್ಟಿತ್ತು. ಸೊ ಇಲ್ಲಿ ಮಧ್ಯ ರೋಡಿಂದ ನಾನಿಲ್ಲಿ ಇದನ್ನ ಶೂಟ್ ಮಾಡ್ಕೊಳ್ತಾ ಇದ್ದೀನಿ. ಹೋಗ್ತಾ ಇರೋ ಉದ್ದೇಶ ಏನಪ್ಪ ಅಂತಂದರೆ, ಇಲ್ಲಿ ನಾವು ಫಸ್ಟ್ ಆಫ್ ಆಲ್ ನಾವು ಕುಕ್ಕೆಗೆ ಹೊರಡಬೇಕಿತ್ತು. ನಮ್ಮ ಅಮ್ಮರ ಮನೆಗೆ ಹೋಗಿ ಅಲ್ಲಿಂದ ಎಲ್ಲರೂ ಹೋಗೋಣ ಅಂತೇಳಿ ನಾವಿಲ್ಲಿ ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ನಾವು ಈವ್ನಿಂಗಲ್ಲಿ ಹೊರಡ್ತಾ ಇರೋದು. ಹೋಗ್ಬೇಕಾದ್ರೆ ಅಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನಬೇಕು ಅನಿಸ್ತು. ಸ್ನ್ಯಾಕ್ಸ್ ತಿನ್ನಿಸ್ಕೊಂಡು ನೆಕ್ಸ್ಟ್ ನಾವಿಲ್ಲಿ ಹೊರಡ್ತಾ ಇದ್ದೀವಿ. ನೋಡಿ, ಹೊರಡ್ಬೇಕಾದ್ರೆ ತುಂಬ ರೋಡ್ ತುಂಬಾ ಗಲೀಜಾಗಿಬಿಟ್ಟಿದೆ. ಮಳೆ ಊದು ಒಂಥರ ಹದಗೆಟ್ಟೋಗಿದೆ ಅಂತಲೇ ಹೇಳ್ಬೋದು. ಗಾಡೀಲಿ ಹೋಗೋಕ್ಕೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಹೋಗ್ತಿರ್ಬೇಕಾದ್ರೆ ಇಲ್ಲೇ ನಮ್ಮೂರದ್ದು ದೇವಸ್ಥಾನ, ಚಾಮುಂಡೇಶ್ವರಿ ದೇವಸ್ಥಾನ ಸಿಕ್ತು. ಅದನ್ನು ಒಂದು ಕ್ಲಿಪ್ಪಿಂಗ್ಸ್ನ ತಗೊಂಡೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ. ನೆಕ್ಸ್ಟು ಮುಂದೆ ಬಂದು ರೈಟ್ ತೊಗೊಂಡ್ರೆ ನಮ್ಮ ಮನೆ ಅಲ್ಲೇ ಸಿಗುತ್ತೆ. ಸೊ ಮನೆ ಹತ್ರ ಬಂದ್ವಿ. ಇಲ್ಲಿ ನನ್ನ ಮಗಳದ್ದು ಓಲ್ಡ್ ಫ್ರೆಂಡ್ ಸಿಕ್ಕಿದ್ಲು. ಇವರಿಬ್ಬರು ಒಂದೇ ದಿನ ಬಾರ್ನ್ ಆಗಿರೋದು. ಸೊ ಫುಲ್ ಖುಷಿಲಿ ಹೋಗಿ ಅವಳನ್ನ ತಪ್ಕೊಳ್ತಿದ್ದಾಳೆ, ನೀವೇ ನೋಡ್ಬೋದು. ಹೋಗಿ ತಪ್ಕೊಳಕ್ಕೆ ಓಡೋಗಿದ ತಕ್ಷಣ ನಾವು ಫುಲ್ಲು ಎದ್ರಕೋಗ್ಬಿಟ್ಲು. ಯಾಕೆ ಇವಳು ಈ ಥರ ಓಡಿ ಬರ್ತಿದ್ದಾಳೆ ಅಂತ ಹೇಳಿ ಹೋಗಿ ತಪ್ಕೊಂಡು ಮತ್ತೆ ರಿಟರ್ನ್ ಓಡಿ ಬಂದಳು. ನಾವು ಹೋಗೋಷ್ಟರಲ್ಲಿ ಸುಮಾರು 6 ಗಂಟೆ ಆಗಿಬಿಟ್ಟಿತ್ತು. ಸುಮಾರು 6 ಗಂಟೆ ಅಂತಂದರೆ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಇದು ಹಾಲು ಕರಿಯೋ ಟೈಮ್ ಆಗಿರುತ್ತೆ. ಹಸುವಲ್ಲಿ ಹಾಲು ಕರಿತಿದ್ರು, ಅದನ್ನು ಕ್ಲಿಪ್ಪಿಂಗ್ಸ್ನ ತಗೊಂಡೆ. ನೆಕ್ಸ್ಟು ಇನ್ನು ಈವ್ನಿಂಗಲ್ಲಿ ವ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಸುಮ್ಮನೆ ಅದೇ. ಇವಾಗ ನೀವು ನೋಡ್ತಾ ಇರೋದು ಸುಮಾರು 3 ಗಂಟೆ ಆಗಿತ್ತು ಬೆಳಗಿನ ಜಾವ. ಕುಕ್ಕೆಗೆ ಹೊರಡ್ಬೇಕಾದ್ರೆ ನಾವಿಲ್ಲಿ ವೀಡಿಯೋನ ನಾನು ತಗೊಂಡಿರೋದು. ನನ್ನ ಮಗಳು ಫುಲ್ಲು ನಿದ್ದೆ ಮೂಡಲ್ಲಿ ಇದ್ದು ಎಲ್ಲಿ ಬೆಳಗ್ಗೆ ಬಂದಿದ್ದೀವಿ ಅಂತ ಫುಲ್ಲು ರಿಯಾಕ್ಟ್ ಮಾಡ್ತಿದ್ದಾಳೆ ನೋಡಿಕೊಂಡು. ನೆಕ್ಸ್ಟು ಇಲ್ಲಿ ನಾವು ಹೊರಡ್ತಾ ಇದ್ದೀವಿ. ಇಲ್ಲಿ ಬೆಳಗ್ಗೆನೇ ನೀವು ಇಲ್ಲಿ ವ್ಯೂ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಮಳೆ ಮಾತ್ರ ಹೆವಿ ಇದೆ ಕುಕ್ಕೆಯಲ್ಲಿ. ಸೊ ಯಾರಾದರೂ ಕುಕ್ಕೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಸೆಪ್ಟೆಂಬರ್ ಎಂಡು ನವೆಂಬರಲ್ಲಿ ಹೋದರೆ ತುಂಬ ಒಳ್ಳೆಯದು. ಮಕ್ಕಳನ್ನ ಕರ್ಕೊಂಡು ಈ ಟೈಮಲ್ಲಿ ಹೋದರೆ ತುಂಬಾ ಒಂಥರ ನಮಗೆ ದೊಡ್ಡವ್ರಿಗೇನಾಗಲ್ಲ, ಚಿಕ್ಕ ಮಕ್ಳಿಗೆ ಶೀತ ಕೆಮ್ಮುಗಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಘಾಟಂತೂ ಹೋಗ್ಬೇಕಾದ್ರೆ ತುಂಬಾ ಇತ್ತು. ನೋಡಿ, ಇಲ್ಲಿ ಫುಲ್ಲು ಒಂಥರ ವೆಹಿಕಲ್ಸ್ ಅಂತೂ ಎದುರಿಗೆ ಬರ್ತಿದ್ದೋ. ಸೊ ಇಲ್ಲಿ ಮಾತ್ರ ವೆದರ್ ತುಂಬಾ ಚೆನ್ನಾಗಿದೆ. ದೊಡ್ಡವ್ರು ಹೋಗೋಕ್ಕಂತೂ ಸಖತ್ ಪ್ಲೇಸ್ ಇದು. ಸೊ ನನ್ನ ತಮ್ಮ ರೀಚ್ ಆದ್ವಿ. ನಾವು ಫುಲ್ಲು ಟಯರ್ಡಾಗಿದ್ದ, ಮಲ್ಕೊಂಡಿದ್ದಾನೆ ಕಾರಲ್ಲೇ. ಒಂದು 8 ಅವರಿಂದ 9 ಅವರ್ ಜರ್ನಿ ಇತ್ತು. ಬಂದು ಇಲ್ಲಿ ನಾವು ಮಾಡಿದ ರೂಮು ಅನುಗ್ರಹ ಅಂತ ಇಲ್ಲಿ ಬುಕ್ ಮಾಡಿದ್ವಿ ನಾವು. ನೆಕ್ಸ್ಟು ಮುಂದೆಗಡೆನೇ ಶಾಪಿಂಗ್ ಮಾಲು ಮತ್ತು ಮಾರ್ಟ್ ಎಲ್ಲ ಇತ್ತು. ಅದನ್ನು ಕೂಡ ಸುಮ್ಮನೆ ಒಂದೆರಡು ಕ್ಲಿಪ್ಪಿಂಗ್ಸ್ನ ತಗೊಂಡೆ. ಹೋಗೋಣ ಅಂತ ಹೇಳಿನೇ ತಗೊಂಡೆ. ಸೊ ನೆಕ್ಸ್ಟ್ ಇಲ್ಲಿ ನನ್ನ ಮಗಳು ಫುಲ್ಲು ಕಾರಿಂದ ಇಳಿದ ತಕ್ಷಣ ಪಂಜರದಿಂದ ಅಕ್ಕಿ ಹೊರಗೆ ಬರೋ ಥರ ಫೀಲಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾಳೆ. ಇಲ್ಲಿ ನನ್ನ ಚಿಕ್ಕ ಮಗಳು ಏನು ಬೆಳಗ್ಗೆಯಿಂದ ಪಾಪ ಊಟ ಇಲ್ಲ, ಏನೂ ಇಲ್ಲ, ಕಾರ್ ನಿಲ್ಸೋಕ್ಕಾಗಿಲ್ಲ. ಅಲ್ಲಿ ಫುಲ್ಲು ಸಪ್ಪಗೆ ಎಲ್ಲ ಕಡೆ ನೋಡ್ತಿದ್ದಾಳೆ. ಇನ್ನು ರೂಮ್ ಒಳಗಡೆ ಎಂಟ್ರಿ ಕೊಟ್ವಿ. ನಮ್ಮಮ್ಮ ಪಾಪು ಎತ್ಕೊಂಡು ಮುಂದೆ ಹೋದರು. ಇಲ್ಲಿ ನೋಡಿದ್ರೆ ಹೆಣ್ಮಕ್ಳು ಕನ್ನಡಿನೇ ಫಸ್ಟ್ ಇಷ್ಟ. ಅದರಲ್ಲಿ ದೊಡ್ಡ ಕನ್ನಡಿಗಳನ್ನ ಹಾಕ್ಬಿಟ್ಟಿದ್ರು. ನಾನು ಫಸ್ಟ್ ಹೋದ ತಕ್ಷಣ ಕನ್ನಡಿ ಮುಂದೆನೇ ನಿಂತ್ಕೊಬಿಟ್ಟೆ. ನೆಕ್ಸ್ಟು ಬೆಡ್ಗಳು ಅಷ್ಟೇ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಕ್ಲೀನಾಗಿ. ರೂಮ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಸಾಫ್ಟಾಗಿರೋ ಬೆಡ್ಗಳು ಕೂಡ ಹಾಕಿದ್ರು. ಕನ್ನಡಿನೂ ಅಷ್ಟೇ, ಒಂದು ರೂಮ್ಗೆ ಫುಲ್ಲು ದೊಡ್ಡದಾಗಿರೋ 2 ಕನ್ನಡಿಗಳನ್ನ ಹಾಕಿದ್ದಾರೆ ಅಲ್ಲಿ. ನೆಕ್ಸ್ಟ್ ಇಲ್ಲಿ ಲಗೇಜ್ ಎಲ್ಲ ತೊಗೊಬರೋಣ ಅಂತೇಳಿ ನನ್ನ ಹಸ್ಬೆಂಡು, ನನ್ನ ತಮ್ಮ ಎಲ್ಲ ಹೋದರು. ಇಲ್ಲಿ ನನ್ನ ಮಕ್ಕಳು ಫುಲ್ಲು ಕೂತ್ಕೊಂಡು ಆಟ ಆಡ್ತಿದ್ದಾರೆ. ಸ್ಪಾಂಜ್ ಥರ ಇರೋ ಬೆಡ್ನ ಚೆನ್ನಾಗಿ ತುಳಿತಿದ್ದಾರೆ. ನೆಕ್ಸ್ಟು ಇಲ್ಲಿ ನಾನು ವಾಶ್ರೂಮ್ನ ನಿಮಗೆ ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ ವಾಶ್ರೂಮ್ ಹೇಳ್ಬೇಕಂದ್ರೆ. ಮಾತ್ರ ಕ್ಲೀನಿಂಗು ಅಷ್ಟೇ, ಕ್ಲೀನಿಂಗ್ನ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ತುಂಬ ಕ್ಲೀನಾಗಿ ಇತ್ತು. ಅದಕ್ಕೆ ಕೂಡ ವಾಶ್ರೂಮ್ದು ನಾನು ಇಲ್ಲಿ 2 ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೀನಿ. ನೆಕ್ಸ್ಟು ಇಲ್ಲಿ ನನ್ನ ಮಗಳಿಗೆ ನಾವಿಲ್ಲಿ ಮುಡಿ ಕೊಡೋಣ ಅಂತ ಹೊರಡ್ತಾ ಇದ್ದೀವಿ. ಕುಕ್ಕೆ ಟೆಂಪಲಿಂದ ಅಲ್ಲಿ ಮುಡಿ ಕೊಡೋಕ್ಕೆ ಫುಲ್ಲು ಸ್ವಲ್ಪ ಜಾಸ್ತಿ ದೂರನೇ ಅಂತ ಹೇಳ್ಬೋದು. ಹತ್ರ ಇದೆ ಅಂದ್ಕೊಂಡು ನಡ್ಕೊಂಡು ಹೊರಟೋದ್ವಿ ನಾವು. ಹೋಗ್ತಾ ಕಾಲೇ ನೋವು ಬಂದ್ಬಿಡ್ತು, ಅಷ್ಟು ದೂರ ಇತ್ತು. ಇಲ್ಲಿ ಕುಕ್ಕೆಯಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಇದು ದೇವ್ರ ವಿಗ್ರಹಗಳದ್ದು ತೋರಿಸಿದ್ನಲ್ಲ, ಅಲ್ಲಿ ತಗೊಳಕ್ಕೆ ತುಂಬಾ ಕಾಸ್ಟ್ ಆಗುತ್ತೆ. ಏನು ರೀಸನಬಲ್ ಪ್ರೈಸ್ ಏನಿಲ್ಲ ಅಲ್ಲಿ.
ತುಂಬಾ ಜಾಸ್ತಿ ಕಾಸ್ಟ್ ಆಗುತ್ತೆ. ಒಂದೆರಡು ಕೇಳಿದ್ವಿ ನಾವು, ಪ್ರೈಸ್ ಜಾಸ್ತಿ ಅನಿಸ್ತು. ಸೊ ನಾನು ಅಲ್ಲಿ ಆ ವಿಗ್ರಹಗಳನ್ನ ತಗೊಂಡಿಲ್ಲ. ನೆಕ್ಸ್ಟ್ ನಾವಿಲ್ಲಿ ಮುಡಿ ಕೊಡೋಣ ಅಂತ ಬಂದ್ವಿ. ಬಂದ ತಕ್ಷಣವೇ ಖಾಲಿ ಇತ್ತು, ಏನು ವೆಯ್ಟ್ ಮಾಡೋ ಥರ ಇರಲಿಲ್ಲ. ಬಂದ ತಕ್ಷಣ ನಾವು ಬರಬೇಕಾದ್ರೆ ಮಳೆನೇ ಇರಲಿಲ್ಲ. ಸೊ ಅಲ್ಲಿ ಒಳಗಡೆ ಹೋದ ತಕ್ಷಣ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಇಲ್ಲಿ ನೋಡಿ ಅವ್ರು ಆಲ್ರೆಡಿ ತೋರಿಸ್ತಿದ್ದಾರೆ ನಾನು ವೀಡಿಯೋ ಮಾಡ್ತಿದ್ದೆ ಅಂತೇಳಿ. ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ನಾನು ನೋಡೇ ಇರಲಿಲ್ಲ. ವೀಡಿಯೋ ಮತ್ತು ಫೋಟೋಸ್ನ ತೆಗಿಬಾರ್ದು ಅಂತ ಹೇಳಿ ನಾನು ವೀಡಿಯೋ ಮಾಡ್ತಿರೋದನ್ನ ನೋಡಿ ಅವ ಅಣ್ಣ ಹೇಳ್ತಿದ್ರು, ಅಲ್ಲಿ ಬೋರ್ಡ್ ನೋಡಿ ವೀಡಿಯೋ ಮಾಡೋಂಗಿಲ್ಲ ಅಂತ. ಹಂಗೂ ಬಿಟ್ಟಿಲ್ಲ, ನಾನು ಈ ಸೈಡ್ ನಿಂತ್ಕೊಂಡು ಸ್ವಲ್ಪ ವೀಡಿಯೋಗಳನ್ನ ಮಾಡಿಕೊಂಡೆ. ನನ್ನ ಮಗಳು ಮುಡಿ ತೆಗಿತಿರೋದಕ್ಕೆ ಫುಲ್ಲು ಭಯ ಪಟ್ಕೊಂಡು ಉಸಿರೆಲ್ಲ ಗಟ್ಟಿ ಇಟ್ಕೊಂಡು ಕುತ್ಕೊಬಿಟ್ಟಿದ್ಲು. ಅವಳಿಗೆ ಫುಲ್ ಏರಿಲ್ಲ ಅನ್ನೋದೇ ಫೀಲು ನೋಡಿ ತಲೆನ ಸವರ್ಕೊಂಡು ಬರ್ತಾ ಇದ್ದಾಳೆ. ಒಂಥರ ಬೇಜಾರಲ್ಲಿ ಬಂದಳು ಅವಳು. ಕೂದಲು ಎಲ್ಲಿ ಅಂತ ಕೇಳ್ತಿದ್ಲು. ಒಂಥರ ಏನು ಬೇಜಾರು ಮಾಡ್ಕೋಬೇಕು ಇಲ್ಲ ಖುಷಿ ಪಡಬೇಕು ಅಂತಲೇ ಗೊತ್ತಾಗಿಲ್ಲ. ನೆಕ್ಸ್ಟು ಅಲ್ಲಿ ಈ ಥರ ಚಿಕ್ಕ ಕರುಗಳು ಕುಕ್ಕೆಲ್ಲಿ ಜಾಸ್ತಿ ಇದ್ದಾವೆ. ಪಾಪ ಬಂದು ನಿಂತ್ಕೊಳ್ತಿದ್ವು. ಅದಕ್ಕೆ ಫುಡ್ ಏನು ಕೊಡ್ತಾರೋ ಗೊತ್ತಿಲ್ಲ. ಪಾಪ ಎಲ್ಲಿ ಏನು ಸಿಕ್ಕಿದ್ರು ತಿಂತಾನೆ ಇದ್ದೋ. ಒಂಥರ ಬೇಜಾರಾಯಿತು ನೋಡಿ. ಇಲ್ಲಿ ನನ್ನ ಮಗಳು ಕರುನೇ ನೋಡ್ಕೊಂಡು ನಿಂತಿದ್ದಾಳೆ. ನೆಕ್ಸ್ಟು ನಾವು ಹೊರಡೋಣ ಅಂತೇಳಿದರೆ ಮಳೆ ಸ್ಟಾಪೇ ಆಗ್ತಿರ್ಲಿಲ್ಲ. ಫುಲ್ಲು ಹೆವಿ ಮಳೆ ಬರ್ತಿತ್ತು. ಅದ್ರಲ್ಲಿ ನನ್ನ ಮಗಳು ಫುಲ್ ಡ್ಯಾನ್ಸ್ ಬೇರೆ ಮಾಡ್ತಿದ್ಲು. ಅಲ್ಲಿ ಅವ್ರ ಪಪ್ಪ ನೋಡಿ ಕರುನ ಇದನ್ನ ನಮಸ್ಕಾರ ಮಾಡ್ಕೊ ಅಂತ ಹೇಳ್ತಿದ್ದಾರೆ. ಅವಳು ಮುಟ್ಟಕ್ಕೆ ಎದ್ರುಕೊಂಡು ದೂರ ಹೋಯ್ತಿದ್ಲು. ಇಲ್ಲಿ ಮಳೆ ಬೇರೆ ನಿಲ್ತಾನೆ ಇರಲಿಲ್ಲ. ಇನ್ನೇನು ಮಾಡೋಕ್ಕಾಗಲ್ಲ ಅಂತೇಳಿ ನಾವು ಕೊಡೆಗಳು ತಂದಿದ್ವಿ, ಬಟ್ ನಾವು ರೂಮಲ್ಲೇ ಇಟ್ಬಿಟ್ಟು ಬಂದುಬಿಟ್ಟಿದ್ವಿ. ಇಲ್ಲೇ ಒಂದು ಕೊಡೆ ತೊಗೊಳ್ಳೋಣ ಅಂತೇಳಿ ನನ್ನ ಹಸ್ಬೆಂಡು ಕೊಡೆ ತೊಗೊಬರೋಕೆ ಹೋದ್ರೆ ತುಂಬಾ ಪ್ರೈಸ್. ಒಂದು ಚಿಕ್ಕ ಛತ್ರಿಗೆ 200 ರುಪೀಸು. ತುಂಬಾ ಹೆವಿ ಅನಿಸ್ತು ನನಗೆ. ನೆಕ್ಸ್ಟು ಸ್ವಲ್ಪ ಮುಂದೆ ಬಂದ್ವಿ, ಮಳೆ ಸ್ವಲ್ಪ ಕಡಿಮೆ ಆಗಿತ್ತು. ನೆಕ್ಸ್ಟು ಅಲ್ಲಿ ನಾವಿಲ್ಲಿ ಚುರುಮುರಿ ತಿನ್ನೋಣ ಅಂತ ನಾವು ಮನೆಯಿಂದಲೇ ಚಪಾತಿ ತೊಗೊಬಂದಿದ್ವಿ. ಊಟಕ್ಕೆ ಅದೇ ಆಯಿತು. ನೆಕ್ಸ್ಟ್ ವಿಡಿಯೋ ನಾನು ಕಂಟಿನ್ಯೂಷನ್ ವ್ಲಾಗಾಗಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.